ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಮೊದಲ ದಿನವೇ ಆಪರೇಷನ್ ಸಕ್ಸಸ್. ಖೆಡ್ಡಕ್ಕೆ ಬಿದ್ದು ಒದ್ದಾಡಿದ ಬೈಕರಿ ಷಣ್ಮುಖನ ಬಲಿ ಪಡೆದಿದ್ದ ಪುಂಡಸಲಗ. 12ನೇ ಶತಮಾನದಲ್ಲಿ ಬಸವಣ್ಣ ಪ್ರತಿಪಾದಿಸಿದ ಸಂಗತಿಗಳು, ಅಂಬೇಡ್ಕರ್ ರಚಿಸಿದ ನಮ್ಮ ಸಂವಿಧಾನದ ಆಶಯ ಎರಡೂ ಒಂದೇ ಆಗಿದೆ. ಮಾಜಿ ಸಚಿವ ಎ ಮಂಜು ಹೇಳಿಕೆ. ವಾರ್ತೆಗಳ ವಿವರ. ಸಕಲೇಶಪುರ ತಾಲೂಕಿನ ಹಲಸುಲಗಿ ಗ್ರಾಮದ ಮಾಗಡಿ ಎಸ್ಟೇಟ್ನಲ್ಲಿ ನಡೆದ ಪುಂಡಾನೆ ಸೆರೆ ಕಾರ್ಯಾಚರಣೆ ಮೊದಲ ದಿನವೇ ಯಶಸ್ವಿಯಾಗಿದೆ. ನರಹಂತಕ ಪುಂಡಾನೆಯನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ತಂಡ ಯಶಸ್ಸು ಕಂಡಿದೆ. ವೈದ್ಯರಾದ ಮುಜೀಬ್ ಮತ್ತು ವಾಸಿಂ ಅವರು ಕಾಡಾನೆಗೆ ಅರವಳಿಕೆ ಚುಚ್ಚುಮದ್ದು ನೀಡಿದರು. ಇಂಜೆಕ್ಷನ್ ಪಡೆದ ಕೂಡಲೇ ಗಂಡಾನೆ ಓಡಲಾರಂಭಿಸಿದಾದರೂ ಸ್ವಲ್ಪ ದೂರ ಓಡಿದ ನಂತರ ಪ್ರಜ್ಞೆ ತಪ್ಪಿ ಬಿದ್ದಿತು. ವೈದ್ಯರು ಕಾಡಾನೆಗೆ ನೀರು ಹಾಕಿ ಆರೈಕೆ ಮಾಡಿದ ನಂತರ ಕಾಲಿಗೆ ಹಗ್ಗ ಕಟ್ಟಿ ರಿವರ್ಸಲ್ ಇಂಜೆಕ್ಷನ್ ನೀಡಿದರು. ಆನಂತರ 6 ಸಾಕಾಣಿಗಳ ಸಹಾಯದಿಂದ ಕಾಡಾನೆಯನ್ನು ರಸ್ತೆಗೆ ಎಳೆದು ತರಲಾಯಿತು. ಈ ಪುಂಡಾನೆ ಸಕಲೇಶಪುರ ಬೈಕೆರಿಯಲ್ಲಿ ಷಣ್ಮುಖ ಎಂಬುವವರನ್ನು ಬಲಿ ಪಡೆದಿದ್ದು, ಹೆಬ್ಬನಹಳ್ಳಿ ಗ್ರಾಮದ ರಾಜು ಎಂಬುವವರನ್ನು ತುಳಿದು ಗಂಭೀರವಾಗಿ ಗಾಯಗೊಳಿಸಿತು. ಸಕಲೇಶಪುರ ಭಾಗದ ಕಾಫಿ ಬೆಳೆಗಾರರು ಮತ್ತು ಕಾರ್ಮಿಕರಲ್ಲಿ ಭಯ ಹುಟ್ಟಿಸಿದ್ದ ಈ ಅಂದಾಜು 20 ವರ್ಷದ ಗಂಡಾನೆಯನ್ನು ಸೆರೆ ಹಿಡಿಯಲಾಗಿದೆ. ಅರಣ್ಯ ಇಲಾಖೆ ಈ ಕಾಡಾನೆಯನ್ನು ಸ್ಥಳಾಂತರಿಸಲು ಯೋಜನೆ ರೂಪಿಸಿದೆ. ಕಳೆದ 4 ತಿಂಗಳ ಅಂತರದಲ್ಲಿ 5 ಜನರು ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ. ಜನರ ತೀವ್ರ ಹೋರಾಟದ ಬಳಿಕ 2ನೇ ಹಂತದ ಕಾಡಾನೆ ಸೆರೆ ಕಾರ್ಯಾಚರಣೆ ಆರಂಭವಾಗಿದೆ. ಡಿಎಫ್ಒ ಸೌರಭ್ ಕುಮಾರ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯ ಯಶಸ್ಸು ಸ್ಥಳೀಯರಲ್ಲಿ ಸಮಾಧಾನ ಮೂಡಿಸಿದೆ. ಬಸವಣ್ಣನವರು 12ನೇ ಶತಮಾನದಲ್ಲಿ ಪ್ರತಿಪಾದಿಸಿದ ಸಂಗತಿಗಳು, ಅಂಬೇಡ್ಕರ್ ರಚಿಸಿದ ನಮ್ಮ ಸಂವಿಧಾನದ ಆಶಯ ಎರಡೂ ಒಂದೇ ಆಗಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾ ಸಹಯೋಗದಲ್ಲಿ ನಡೆದ ಬಸವೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿ, ಬಸವಣ್ಣನವರ ವಿಚಾರಧಾರೆಗಳು ವಿಶ್ವವ್ಯಾಪಿ ಮೆಚ್ಚುಗೆ ಪಡೆದಿದೆ. ಸಮಾಜದ ಎಲ್ಲ ವರ್ಗಗಳ ಜನರು ಮತ್ತು ಮಹಿಳೆಯರಿಗೆ ಸಮಾನ ಅವಕಾಶ ನೀಡುವ ಮೂಲಕ ಸಮಾನತೆ ಪ್ರತಿಪಾದಿಸಿದ ಬಸವಣ್ಣನವರು ಮಹಾನ್ ಮಾನವತಾವಾದಿಯಾಗಿದ್ದರು. ಕಾಯಕದ ಮಹತ್ವ ಸಾರಿದ ಕಾಯಕಯೋಗಿಯ ಆದರ್ಶಗಳನ್ನು ದಿನನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಸಮ ಸಮಾಜ ನಿರ್ಮಾಣದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳುವುದು ಅಗತ್ಯವಾಗಿದೆ ಎಂದು ಹೇಳಿದರು. ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಏನಿದೆ ಅದರಲ್ಲಿ ಬಹುತೇಕ ಬಸವಣ್ಣವರ ಮಾನವೀಯತೆಗೆ ಎಲ್ಲರೂ ಸರಿ ಸಮಾನವಾಗಿ ಇರಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಶೇಷವಾದಂಥ ಗುಣವನ್ನು ಇವತ್ತು ಸಂವಿಧಾನ ಏನಾದರೂ ಬರೆದಿದ್ರೆ ಅದಕ್ಕೆ ನಿಜವಾಗಿರುವಂಥ ಫೌಂಡೇಶನ್ ಯಾವುದು ಅಂದರೆ ಬಸವಣ್ಣನವರ ಒಂದು ವಿಚಾರಗಳು ಅಂತಕ್ಕಂಥದ್ದನ್ನು ನಾವು ಯಾರೂ ಮರೆಯಾಗಿಲ್ಲ. ಇವತ್ತು ಬಸವಣ್ಣನವ್ರನ್ನ ನಾವು ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಒಂದು ಪ್ರಶಂಸೆಯನ್ನು ಮಾಡ್ತಕ್ಕಂಥದ್ದಾಗ್ತದೆ. ಅವಾಗಲೇ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಅಂತಕ್ಕಂಥ ಎಲ್ಲ ವರ್ಗದವರನ್ನು ಕೂಡ ಒಂದು ಕ್ಯಾಬಿನೆಟನ್ನು ಮಾಡಿ ಎಲ್ರಿಗೂ ಸಮಾನವಾಗಿ ಇರಬೇಕು ಅಂತಕ್ಕಂಥ ತೋರಿಸ್ಕೊಟ್ಟಂಥ ಮಹಾನ್ ವ್ಯಕ್ತಿ ಆ ಬಸವಣ್ಣವರು. ಸಮಾನತೆಗೆ ಒಂದು ಹೆಸರು ಯಾರು ಅಂದರೆ ಬಸವಣ್ಣವರು ಅನ್ನೋದನ್ನು ನಾವು ಯಾರು ಮರಿಬಾರ್ದು. ಬಹುಶಃ ನಾವೆಲ್ಲರೂ ಕೂಡ ಇದ್ವಿ. ಇವತ್ತು 2 ಥರ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಮೊದಲು ವೀರಶೈವ ಬೇರೆ, ಬಸವಣ್ಣವರ ಬೇರೆ ಅಂತ. ಯಾವುದು ಬೇರೆ ಇಲ್ಲ, ವೀರಶೈವರು ಒಂದೇ, ಬಸವಣ್ಣವರು ಒಂದೇ, ಎಲ್ಲರೂ ಒಂದೇ ಅನ್ನೋ ಒಂದು ಭಾವನೆಯಲ್ಲಿ ನಾವೆಲ್ಲರೂ ತಿಳ್ಕೋಬೇಕು. ಬಹುಶಃ ಅವರವರ ಅನುಕೂಲಕ್ಕೆ ತಕ್ಕಂತೆ ಅದನ್ನು ಡಿವೈಡ್ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಅದನ್ನು ಮಾಡಬಾರ್ದು. ಇವತ್ತು ವೀರಶೈವ ಮತ್ತು ಲಿಂಗಾಯತ ಸಮಾಜ ಎರಡೂ ಒಂದೇ ಅಂತಕ್ಕಂಥದ್ದನ್ನು ನಾವೆಲ್ಲ ಹೊತ್ಕೊಂಡು ಬಾಳಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ, ಬಸವಣ್ಣನವರ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೋಬೇಕು. ಬಸವಣ್ಣವರು ಸುಮಾರು 42-43 ವರ್ಷದಲ್ಲೇ ನಮ್ಮನ್ನು ಅಗಲ್ತಾರೆ ಅಂದರೆ ಬಹುಶಃ ಅವ್ರಿಗಿದ್ದಂಥ ಜ್ಞಾನವನ್ನು ತಡೀಲಾರ್ದಲೇ ಅವರು ಸಾವನ್ನ ಒಪ್ತಾರೆ. ಬಹುಶಃ ನಮಗೆ ಇವತ್ತು ಇದ್ದಿದ್ರೆ ಅವರು ವಿಶ್ವಮಾನವರು ಅಂತ ಏನು ಹೇಳ್ತೀವಿ ಕುವೆಂಪು ಅವ್ರಿಗೆ, ಅವರೆಲ್ಲರಿಗೂ ಇಂಥ ಮಿಗಿಲಾದಂಥ ಒಬ್ಬ ವ್ಯಕ್ತಿತ್ವ ಹೊಂದಿರ್ತಕ್ಕಂಥವ್ರು ಅಂದರೆ ಬಸವಣ್ಣವರು ಅನ್ನೋದನ್ನು ನಾವು ಯಾರೂ ಮರೆಯಾಗಿಲ್ಲ. ಇವತ್ತು ಯಾರು ಹೇಳಿರಿ ಅಂತಾರಲ್ಲಿ ನಾವು ಬಸವಣ್ಣವ್ರನ್ನ ನೆನ್ಕೊಳ್ತಕ್ಕಂಥ ದಿನ ಇವತ್ತಲ್ಲ, ದಿನನಿತ್ಯದಲ್ಲಿ ನಾವು ಬದುಕಿನಲ್ಲಿ ಬಸವಣ್ಣನವ್ರನ್ನ ಅಳವಡಿಸ್ಕೊಂಡಾಗ ಮಾತ್ರ ನಮಗೂ ಶ್ರೇಯಸ್ಸಾಗ್ತದೆ, ಇಡೀ ಸಮುದಾಯಕ್ಕೂ ಶ್ರೇಯಸ್ಸಾಗ್ತದೆ ಅಂತೇಳಿ
ಈ ಸಂದರ್ಭದಲ್ಲಿ ಚಿಲುಮೈ ಮಠದ ಮಠಾಧೀಶ ಜಯದೇವ ಸ್ವಾಮೀಜಿ, ಕೆಸವತ್ತೂರು ಸಿದ್ದಲಿಂಗೇಶ್ವರ ವಿರಕ್ತ ಮಠದ ಬಸವರಾಜೇಂದ್ರ ಸ್ವಾಮೀಜಿ, ಶಿರತನಹಳ್ಳಿ ಮಠದ ಸದಾಶಿವ ಸ್ವಾಮೀಜಿ, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಸಬಾನ ಶರೀಫ್, ತಹಸೀಲ್ದಾರ್ ಕೆಸಿ ಸೌಮ್ಯ, ತಾಲೂಕು ಪಂಚಾಯಿತಿ ಇಒ ಡಿಡಿ ಪ್ರಕಾಶ್, ಬಿಇಒ ನಾರಾಯಣ್, ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಹಾಜರಿದ್ದರು. ಇಡೀ ಪ್ರಪಂಚಕ್ಕೆ ಮಾದರಿಯಾದವರು ಬಸವಣ್ಣನವರು. ಹಾಗಾಗಿ ಎಲ್ಲರೂ ಇವರನ್ನ ಪೂಜಿಸುತ್ತಾರೆ. ಇದು ನಮ್ಮ ರಾಜ್ಯದ ಹೆಮ್ಮೆಯಾಗಿದೆ. ಇವರ ಸಾಧನೆ ತತ್ವಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸಬೇಕು ಎಂದು ಸಂಸದರಾದ ಶ್ರೇಯಸ್ ಪಟೇಲ್ ಅವರು ತಿಳಿಸಿದ್ದಾರೆ. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಿದ ಶ್ರೀ ಬಸವ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಬಸವಣ್ಣನವರ ವಚನಗಳು ಎಲ್ಲರಿಗೂ ಮಾದರಿಯಾಗಿವೆ ಎಂದ ಅವರು, ಸ್ವಾಮೀಜಿಯವರು ಹೇಳಿದಂತೆ ಶಾಲೆಯ ಪಠ್ಯ ಪುಸ್ತಕಗಳಲ್ಲಿ ವಚನಗಳನ್ನು ಪ್ರಕಟಿಸುವ ಕುರಿತು ಸರ್ಕಾರದ ಗಮನಕ್ಕೂ ತರುತ್ತೇನೆ. ಸರ್ಕಾರ ಆಚರಿಸುವ ಜಯಂತಿಗಳಿಗೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗುವಂತೆ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳ ಗಮನಕ್ಕೆ ತಿಳಿಸಲು ಹೇಳಿದರಲ್ಲದೆ, ದಾಸಶ್ರೇಷ್ಠರ ಜಯಂತಿಗಳನ್ನು ಕೇವಲ ಒಂದು ದಿನಕ್ಕೆ ಸೀಮಿತಗೊಳಿಸದೆ ಅವರ ತತ್ವಾದರ್ಶಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳೋಣ ಎಂದು ಹೇಳಿದರು. ಸಂಗತಿ ನಮ್ಮ ಕರ್ನಾಟಕ ನಾವಾಗಿ ಹೆಮ್ಮೆ ಪಡುವಂತಹ ವಿಷಯ. ಆದರೆ ಒಂದು ನಮಗೇನು ವೈಯಕ್ತಿಕವಾಗಿ ನಮಗೇನು ಬೇಸರ ಅಂತ ಹೇಳಿದ್ರೆ, ಇದೊಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ವಿಶ್ವಗುರುವರು ಬರೀ ಒಂದು ಸಮಾಜಕ್ಕೆ ಸೀಮಿತ ಆದಂತಹ, ಇಡೀ ಪ್ರಪಂಚಕ್ಕೆ ಎಲ್ಲ ಅನುಕೂಲಕ್ಕೆ ಸೀಮಿತವಾದಂತಹ ಒಂದು ನಾಯಕರು. ಅಂತ ನಾಯಕರಿಗೆ ನಾವೆಲ್ಲ ಉನ್ನತವಾಗಿ ಇವತ್ತು ಜಯಂತಿಯನ್ನು ಆಚರಿಸಬೇಕಾಗಿತ್ತು. ಆದರೆ ನಮ್ಮ ಗುರುಗಳು ಸಹ ಬೇಸರವನ್ನು ವ್ಯಕ್ತಪಡಿಸಿದ್ರು. ಬೆಳಗ್ಗೆ ಎಷ್ಟು ಜನ ಇದ್ದಾರೆ, ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜವಾಬ್ದಾರಿಯನ್ನು ಜನಪ್ರತಿನಿಧಿಗಳಾಗಿರ್ಬೋದು, ಸಾರ್ವಜನಿಕರ ಜವಾಬ್ದಾರಿ ಅಂತ ಹೇಳಿದ್ರೆ ಬಸವಣ್ಣವರ ವಚನವನ್ನ ಇನ್ನೊಬ್ಬರಿಗೆ ತಿಳಿಸಿ ನಮ್ಮ ಮುಂದಿನ ಪೀಳಿಗೆಗೆ ಅವರ ಒಂದು ಸಾಧನೆಯನ್ನು ತಿಳಿಸುವಂತ ಕೆಲಸವನ್ನ, ರಾಕೊಟ್ಟಿರುವಂತಹ ದಾರಿಯ ಸಾಧನೆಯನ್ನು ತಿಳಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಜೊತೆಗೆ ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಅವ್ರಿಗೂ ನಾನು ಕೋರುತ್ತೇನೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ತುಂಬಾನೇ ಕಡಿಮೆ ಇದ್ದಾರೆ, ತುಂಬಾ ವಿರಳವಾಗಿದ್ದಾರೆ. ನಾನು ಅಲ್ಲಿಂದ ನನ್ನ ಸಭೆಯಲ್ಲಿ ನೋಡ್ತಾ ಇದ್ರೆ ತುಂಬಾ ವಿರಳವಾಗಿದ್ದಾರೆ. ಅದನ್ನು ತುರ್ತಾಗಿ ಅವರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿ, ಯಾಕೆ ಇವತ್ತು ಕಾರ್ಯಕ್ರಮ ಬಂದಿಲ್ಲ, ನಮಗೂ ಜವಾಬ್ದಾರಿ ಇರ್ತದೆ, ಎಲ್ರಿಗೂ ಜವಾಬ್ದಾರಿ ಇರ್ತದೆ, ಅದನ್ನೊಂದು ಒಂದು ಎಚ್ಚರಿಕೆಯನ್ನು ಕೊಡ್ಬೇಕಂತ ನಾನು ಜಿಲ್ಲಾಧಿಕಾರಿಗಳಿಗೆ ಕೋರುತ್ತೇನೆ. ನಮ್ಗೆಲ್ಲ ಒಂದು ಆಸೆ ಅಂತ ಹೇಳಿದ್ರೆ, ನಮ್ಮ ಮುಂದಿನ ಪೀಳಿಗೆಗೆ ಬಸವಣ್ಣನವರ ಒಂದು ಸಾಧನೆಯನ್ನ ಹೇಳುವಂತ ಕೆಲಸವನ್ನ ಮಾಡಬೇಕು. ನಾವು ನಮ್ಮ ಮಕ್ಕಳು ಮುಂದಿನವರು ಸಾಧನೆ ತಿಳಿಸೋ ಕೆಲಸ ಬೇಕು. ಯಾಕಂದ್ರೆ ಪುಷ್ಪಗಿರಿಗಳು ಅದ್ಭುತವಾಗಿ ಹೇಳಿದ್ರು, ಪಠ್ಯಗಳಲ್ಲಾಗಿರ್ಬೋದು, ಶಾಲೆಗಳಲ್ಲಾಗಿರ್ಬೋದು, ಅವ್ರ ಬಗ್ಗೆ ಪ್ರವಚನಗಳು ನಡೀತಾ ಇಲ್ಲ, ಅವ್ರ ಬಗ್ಗೆ ಸಾಧನೆಯನ್ನ ಮಕ್ಕಳಿಗೆ ಹೇಳ್ತಾ ಇಲ್ಲ ಅಂತ ಖಂಡಿತವಾಗಿಯೂ ಅದು ಸ್ವಾಗತಾರ್ಹ ಸುದ್ದಿ. ಅದು ಆಗ್ಬೇಕಾಗುತ್ತದನ್ನ ನಾನು ಸಹ ಆಗ್ರಹವನ್ನ ಮಾಡ್ತೇನೆ, ಮತ್ತೆ ಮನವಿಯನ್ನ ಮಾಡ್ತೇನೆ. ನಮ್ಮ ಸಂಬಂಧಪಟ್ಟ ಇಲಾಖೆಯವರಿಗೆ ಮನವಿ ಮಾಡುವಂತ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನು ಅದ್ಭುತವಾಗಿ ಅದ್ದೂರಿಯಾಗಿ ಬಸವ ಜಯಂತಿಯನ್ನು ಆಚರಿಸೋಣ. ನಮ್ದು ಸಹಕಾರ ಖಂಡಿತವಾಗಿಯೂ ಅದಕ್ಕೆ ಇದೇ ಇರ್ತದೆ. ಈ ವರ್ಷ ಆಯ್ತು, ಮುಗಿದೋಯ್ತು, ಇವತ್ತು ಬಸವ ಜಯಂತಿ ಮುಗಿದೋಯ್ತು. ಮುಂದಿನ ವರ್ಷ ಅದ್ಭುತವಾಗಿ ಆಚರಿಸೋಣ. ಇದೇ ಒಂದು ಕಾರ್ಯಕ್ರಮವನ್ನ ಹಾಸನದಲ್ಲಿ ಎಲ್ಲರೂ ನೋಡುವಂತ ಕೆಲಸ, ಎಲ್ಲ ತಿರುಗಿ ನೋಡ್ಬೇಕು, ಇದು ಅಷ್ಟು ಅದ್ಭುತವಾಗಿ ಬಸವ ಜಯಂತಿ ಮಾಡಿದ್ರ ಆ ರೀತಿಯಲ್ಲಿ ಮಾಡುವಂತ ಕೆಲಸವನ್ನ ಮಾಡೋಣ. ನಮ್ಗೆ ನಿಮ್ಮ ಸಹಕಾರ ಮುಖ್ಯ. ಖಂಡಿತವಾಗಿ ನಮ್ಮ ಸಹಕಾರ, ನಮ್ಮ ಜಿಲ್ಲಾಡಳಿತ ನಿಮ್ಮ ಜೊತೆ ಇರ್ತದೆ ಅಂತ ಹೇಳ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಸತ್ಯಭಾಮ ಅವರು, ಕರ್ನಾಟಕ ರಾಜ್ಯದ ಗುರುತು ಬಸವಣ್ಣನವರಾಗಿದ್ದಾರೆ. ಅವರು ಅಲೆಗಳ ವಿರುದ್ಧವಾಗಿ ಈಜಿದವರು. ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ ಈ ಮೂರನ್ನು ಅಳವಡಿಸಿಕೊಂಡಿರುವ ಮಹಾನ್ ಜ್ಞಾನಿ, ತತ್ವಯೋಗಿ, ಕಾಯಕಯೋಗಿ ಬಸವಣ್ಣನವರ ತತ್ವಗಳನ್ನು ಅವರು ನಡೆದು ಬಂದ ಹಾದಿಯಲ್ಲಿ ನಾವೆಲ್ಲರೂ ನಡೆಯಬೇಕು. ಯಾರು ಸ್ವಾರ್ಥರಹಿತವಾಗಿ ಕೆಲಸಗಳನ್ನು ಮಾಡುತ್ತಾರೋ ಅವರೆಲ್ಲರೂ ಮಹಾತ್ಮರೇ ಎಂದ ಅವರು, ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಲು ಬಸವಣ್ಣನವರ ವಚನಗಳು, ಅನುಭವ ಮಂಟಪದ ವಿಚಾರಧಾರೆಗಳನ್ನು ಅನುಸರಿಸಬೇಕು. ಕಾಯಕ ಮಾಡುವುದರಿಂದ ನಮ್ಮ ಆರೋಗ್ಯವೂ ಸಹ ಉತ್ತಮವಾಗಿರುತ್ತದೆ ಎಂದು ತಿಳಿಸಿದರು. ಇವತ್ತು ಬಸವ ತತ್ವಗಳು ಮತ್ತೆ ಬಸವಣ್ಣನವರು ನಡೆದ ಹಾದಿ, ನಾವು ಬರೀ ವೇದಿಕೆ ಮೇಲಿಂದ ಭಾಷಣ ಅವರು ಹೇಳಿದ್ರು, ಭಾಷಣ ಹೊಡೆದು ಭಾಷಣಕ್ಕಷ್ಟೇ ಸೀಮಿತ ಮಾಡ್ಕೊಂಡಿದ್ವಿ. ಎಲ್ಲ ಪುಣ್ಯಾತ್ಮರು ಮಹಾತ್ಮರ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ, ಅವರು ನಡೆಸಿಕೊಟ್ಟಂತಹ, ಅವರು ತೋರಿಸಿದಂಥ ದಾರಿಯಲ್ಲಿ ನಾವು ಹೋಗ್ಬೇಕಾಗಿದೆ. ನಾವು ಹೋಗ್ತಾ ಇದ್ದೀವ? ಪ್ರಶ್ನೆ ನಾವು ಮಾಡ್ಕೋಬೇಕು. ಯಾಕೆ ಅವರೆಲ್ಲ ಮಹಾತ್ಮರಾದ್ರು? ನಮ್ಗೇನಾದ್ರೂ ಪ್ರಶ್ನೆ ಬಂದಿದೆಯಾ? ಯಾಕೆ ಮಹಾತ್ಮರಾದ್ರು? ಮಹಾತ್ಮರು ಯಾಕೆ ಆದ್ರು ಅಂತಂದ್ರೆ, ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡಿರೋರು ಎಲ್ಲರೂ ಮಹಾತ್ಮರೇ. ಸೆಲ್ಫ್ಲೆಸ್ ಆಗಿ, ನಮಗೆ ಅಲ್ಲ. ಇದು ಸ್ವಾಮೀಜಿ ಅವರು ಇದು ಆ ಒಂದು ಬಟ್ಟೆಗೆ ನಮಗೆ ನಮ್ಮ ಧರ್ಮದಲ್ಲಿ ವಿಶೇಷ ಸ್ಥಾನ.
ಕಾರ್ಯಕ್ರಮದಲ್ಲಿ ಪುಷ್ಪಗಿರಿ ಮಠದ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ, ನಗರಸಭೆ ಅಧ್ಯಕ್ಷರಾದ ಚಂದ್ರೇಗೌಡ, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷರಾದ ಶಿವಾನಂದ ತಗಡೂರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಚ್.ಪಿ. ತಾರಾನಾಥ್, ತಹಸೀಲ್ದಾರ್ ರಾಧಾ, ಗೀತಾ ಹಾಗೂ ಸಮುದಾಯದ ಇತರರು ಉಪಸ್ಥಿತರಿದ್ದರು. ಶ್ರೀ ಜಗಜ್ಯೋತಿ ಬಸವೇಶ್ವರರು 12ನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಮೂಲಕ ಸರ್ವಧರ್ಮ ಸಮಾನತೆ ಹಾಗೂ ಸರ್ವರನ್ನು ಸಮಭಾವದಲ್ಲಿ ಕಾಣುವ ಜೊತೆಗೆ ಸರ್ವರ ಮನೋಭಾವವನ್ನು ಸಮಸ್ಥಿತಿಯಲ್ಲಿ ತರುವ ನಿಟ್ಟಿನಲ್ಲಿ ಬಸವಣ್ಣನವರ ಆದರ್ಶ ಜೀವನ ಇಡೀ ಮನುಕುಲಕ್ಕೆ ಹೆಮ್ಮೆಯಾಗಿದೆ ಎಂದು ಶಾಸಕ ಎಚ್.ಡಿ. ರೇವಣ್ಣ ಅಭಿಪ್ರಾಯಪಟ್ಟರು. ಶ್ರೀ ಬಸವಣ್ಣನವರ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಾಯಕವೇ ಕೈಲಾಸವೆಂಬ ತತ್ವದಡಿ ಜನಸಾಮಾನ್ಯರನ್ನು ಪ್ರೇರೇಪಿಸಿ ಸಣ್ಣ ಕೆಲಸ ಮಾಡುವ ವ್ಯಕ್ತಿಯಿಂದ ಆಡಳಿತ ನಡೆಸುವ ವ್ಯಕ್ತಿಯ ತನಕ ಸಮಾನತೆಯ ಸಂದೇಶ ಸಾರುವ ಜೊತೆಗೆ ವೃತ್ತಿಯ ಪ್ರಾಮುಖ್ಯತೆಯನ್ನು ತಿಳಿಸಿಕೊಟ್ಟು ಸಮಾನತೆಯ ಸಾರವನ್ನು ತಿಳಿಸಿಕೊಡುವ ಜೊತೆಗೆ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ. ಇಡೀ ವಿಶ್ವಕ್ಕೆ ಒಂದು ಶಾಂತಿ ಸಂದೇಶ ಯಾರು ಇದ್ದರೆ ಗುರುಗಳಿದ್ದರೆ ಅದು ಬಸವಣ್ಣವ್ರ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕು. ಇವತ್ತು ಬಸವ ಜಯಂತಿ ಆಚರಣೆ ಮಾಡ್ತಾಯಿದ್ದೀವಿ. ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕಲ್ಲಿ ನಡೀತಾ ಇದೆ. ಎಲ್ಲ ಸಮಾಜದ ಮುಖಂಡರಿಗೆ, ಹಿರಿಯರಿಗೆ, ನಾಯಕರಿಗೆ, ಯುವಕರಿಗೆ ಹೊಂದಿಸಿ ಏನು ಬಸವಣ್ಣವ್ರ ಇದನ್ನು ನೆರವೇರಿಸ್ತಾ ಇದ್ರು, ಇದನ್ನು ಆಚರಣೆ ಮಾಡ್ತಾ ಇದ್ರು. ಭಗವಂತ ಅವರ ಆತ್ಮಕ್ಕೂ ಶಾಂತಿ ಸಿಗಲಿ, ಅವರಿಂದ ಸಮಾಜಕ್ಕೂ ಒಂದು ಶಾಂತಿ ನೆಲೆಸಿ ಎಲ್ಲರಿಗೂ ಒಳ್ಳೆಯ ಮಳೆ ಬೆಳೆಯಾಗಿ ದೇವರು ಸಮೃದ್ಧಿಯಾಗಿರುವಂಥ ಒಂದು ಅವಕಾಶ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವೈ.ಎಂ. ರೇಣುಕುಮಾರ್, ಉಪ ನೋಂದಣಾಧಿಕಾರಿ ರಾಕೇಶ್, ಶಿರಸ್ತೇದಾರ್ ಲೋಕೇಶ್, ದೈಹಿಕ ಶಿಕ್ಷಣ ಪರಿವೀಕ್ಷಕ ಮಹೇಶ್ ಜಿ, ಶಿಕ್ಷಕ ಸುಜಾತ ಅಲಿ, ವೀರಶೈವ ಜನಾಂಗದ ಮುಖಂಡರಾದ ಎಚ್.ಆರ್. ಸುರೇಶ್ ಕುಮಾರ್, ಜಯಶಂಕರ್, ವಕೀಲರಾದ ರಾಜಶೇಖರಯ್ಯ ಹಾಗೂ ಮೋಹನ್ ಕುಮಾರ್, ಕುಮಾರಸ್ವಾಮಿ, ಎಂ.ಸಿ. ತರಣ್ಯ, ರವಿ ಇತರರು ಹಾಜರಿದ್ದರು. ಜಿಲ್ಲಾ ರಾಷ್ಟ್ರೀಯ ಮಾಜಿ ಸೈನಿಕರ ಸಮನ್ವಯ ಸಮಿತಿಯ ನೂತನ ಆಡಳಿತ ಮಂಡಳಿಯ ಚುನಾವಣೆ ನಡೆದು ಆಯ್ಕೆಯಾದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಗುರುವಾರದಂದು ನಗರದ ಸೈನಿಕ ಭವನದಲ್ಲಿ ಯಶಸ್ವಿಯಾಗಿ ಜರುಗಿತು. ಇದೇ ವೇಳೆ ಮಾಜಿ ಸೈನಿಕರ ಸಂಘದ ನೂತನ ಅಧ್ಯಕ್ಷ ಎಎಸ್ ಪ್ರದೀಪ್ ಸಾಗರ್ ಮಾತನಾಡಿ, ನಮಗೆ ಮತ ಹಾಕಿ ಅಧ್ಯಕ್ಷನಾಗಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇವೆ. ನಮ್ಮ ಸಂಘವು ರಾಜ್ಯದಲ್ಲೇ ಇರುವ ಸಂಘಗಳಿಗೆ ಮಾದರಿಯಾಗಬೇಕು ಹಾಗೂ ಸಂಘಗಳ ಏಳಿಗೆಗೆ ನಾವುಗಳು ಸದಾ ಶ್ರಮಿಸುತ್ತೇವೆ. ಹಿಂದಿನ ಮಾಜಿ ಸೈನಿಕರ ಸಮನ್ವಯ ಸಮಿತಿಯವರು ಅಧ್ಯಕ್ಷನಾಗಲು ಸಹಕರಿಸಿದ್ದು ಅವರ ಸಲಹೆ ಪಡೆದು ಮುಂದಿನ ಮಾಜಿ ಸೈನಿಕರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡಲಾಗುವುದು ಎಂದರು. ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ತಿಳಿಸಿದರೆ ಸರಿಪಡಿಸಿಕೊಳ್ಳಲಾಗುವುದು. ಎಲ್ಲರ ಸಲಹೆ ಸಹಕಾರ ನನಗೆ ಅಗತ್ಯವಾಗಿದೆ ಎಂದು ಹೇಳಿದರು. ಈ ಸಂಘವನ್ನು ರಾಜ್ಯದಲ್ಲೇ ಮಾದರಿ ಸಂಘವನ್ನಾಗಿ ಮಾಡುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ನನಗೆ ವೋಟ್ ಹಾಕಿ ನನ್ನ ಅಧ್ಯಕ್ಷನಾಗಿ ಮಾಡಿದಂಥ ನಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನನಗೆ ನನ್ನ ಒಂದು ಹಳೆ ಕಮಿಟಿ ಏನಿತ್ತು ಅವರು ನನಗೆ ಬಹಳ ನನಗೆ ಒಂದು ಬ್ಯಾಕಪ್ ಆಗಿ ನಿಂತು ನನ್ನ ಎಲ್ಲ ಕೆಲಸಗಳಿಗೂ ಸಪೋರ್ಟ್ ನೀಡಿ ಇವತ್ತು ಏನು ಯಶಸ್ಸು ಕಾಣಿಸ್ತಾ ಇದ್ದೀವಿ ಅದಕ್ಕೆ ನನ್ನ ಒಂದು ಹಳೆ ಟೀಮ್ ಕಾರಣ. ಅದರಲ್ಲೂ ನಾನು ಈಗ ಇಂಡಿವಿಜುವಲ್ ಹೆಸರು ಹೇಳೋಕ್ಕಾಗಲ್ಲ, ಯಾಕೆಂದರೆ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ಅದರಲ್ಲಿ ಒಂದು ಮುಖ್ಯವಾದಂಥ ಒಂದು 2-3 ಜನ ಹೆಸರನ್ನು ಹೇಳಬೇಕು, ಬೇರೆಯವರು ತಿಳ್ಕೊಬೇಡಿ. ಅದರಲ್ಲಿ ನನಗೆ ಖಜಾಂಚಿಯಾಗಿ ನನ್ನ ಜೊತೆ ಇದ್ದಂಥ ಬಾಲಕೃಷ್ಣ ಅವರು ನನ್ನ ಬೆಂಗಳೂರಾಗಿ ನಿಂತು ನನ್ನ ಪ್ರತಿಯೊಂದು ಕೆಲಸಕ್ಕೂ ಸಹ ಅತ್ಯಂತ ಸಹಕಾರ ನೀಡಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಹೃದಯಪೂರ್ವಕ ಧನ್ಯವಾದ ತಿಳಿಸಿದ್ದೇನೆ. ಅದೇ ರೀತಿ ನನಗೆ ನಮ್ಮ ಚಂದ್ರಣ್ಣನವರು ನನ್ನ ಸಹಕಾರ್ಯದರ್ಶಿಯಾಗಿ ನನ್ನ ಜೊತೆ ತುಂಬ ಸೀನಿಯರು, ತುಂಬ ಗೌರವದ ವ್ಯಕ್ತಿ. ಅವರು ರಾಜಕೀಯದಲ್ಲಿ ತುಂಬನೇ ಒಂದು ವ್ಯಕ್ತಿತ್ವವನ್ನು ಇದ್ದಂಥ ವ್ಯಕ್ತಿ. ಅವರು ಸಹ ನನಗೆ ಈ ಬಿಲ್ಡಿಂಗಿಗೆ ಒಂದು ಕೆಲಸ ಮಾಡಬೇಕಾದ್ರೆ ಎಲ್ಲ ರೀತಿಯ ಸಹಕಾರವನ್ನು ಹೇಳಿ ಕೆಲಸನೆಲ್ಲ ಅವರು ನನಗೆ ಸಹಕಾರ ನೀಡಿದ್ದಾರೆ. ಅವ್ರಿಗೂ ಸಹ ನಾನು ವೈಯಕ್ತಿಕವಾಗಿ ಧನ್ಯವಾದ ತಿಳಿಸ್ತೀನಿ. ಹಾಗೆಯೇ ನಮ್ಮ ರಮೇಶ್ ಅವರು ಸಹ ನನಗೆ ಅತ್ಯಂತ ಬೆಂಬಲವಾಗಿ ನಿಂತು ನನ್ನ ಎಲ್ಲ ಕಾರ್ಯಗಳಲ್ಲಿ ಅವರು ಸಹಕಾರ ನೀಡಿದ್ದಾರೆ. ಅವರು ಸಹ ಧನ್ಯವಾದ ತಿಳಿಸ್ತಾರೆ. ಹಾಗೆ ನಮ್ಮ ಉಪಾಧ್ಯಕ್ಷರು ಅವರು ಸಹ ನನಗೆ ಎಲ್ಲ ಥರ ಬೆಂಬಲ ನೀಡಿದರು. ಹಾಗೆ ನಮ್ಮ ಅಧ್ಯಕ್ಷರ ಬಗ್ಗೆ ನಾನು ಹೇಳೋಕ್ಕೆ ಇಲ್ಲ, ಒಂಥರ ದೇವರಿದ್ದಂಗೆ ಅವರು 3 ವರ್ಷ ನಮ್ಮ ಜೊತೆ ಎಲ್ಲ ರೀತಿಯ ಸಹಕಾರ ನೀಡಿದರು. ಅಣ್ಣ ನಿಮಗೆ ಹೃದಯಪೂರ್ವಕ ಧನ್ಯವಾದ ಕಾರಣ. ಅದೇ ರೀತಿ ನಮಗೆ ಸಮಸ್ಯೆ ಬಂದಾಗ ಎಲ್ಲ ತಾಲೂಕು ಸಂಘದವರು ನನಗೆ ತುಂಬಾ ಸಹಕಾರ ನೀಡಿದ್ದಾರೆ. ಎಲ್ಲ ತಾಲೂಕರು
ಎಸ್ಪೆಷಲಿ ನಾನು ಏನಾದರೂ ಸಮಸ್ಯೆ ತಾಲೂಕು ಮಾಜಿ ಸೈನಿಕರ ಸಮಸ್ಯೆ ಆದಾಗ ಫೋನ್ ಮಾಡಿದಾಗ ನಾನು ಆ ತಾಲೂಕು ಅಧ್ಯಕ್ಷರುಗಳಿಗೆ, ಆ ತಾಲೂಕು ಕಾರ್ಯದರ್ಶಿ, ಹಾಗೆ ಆ ನಿರ್ದೇಶಕರೊಳಗೆ ಫೋನ್ ಮಾಡಿದಾಗ ಅವರೆಲ್ಲ ವೈಯಕ್ತಿಕವಾಗಿ ಹೋಗಿ ಆ ಒಂದು ಸಮಸ್ಯೆನ ಬಗೆಹರಿಸ್ತಾ ಬಂದಿದ್ದಾರೆ. ಅದೇ ರೀತಿ ಈಗ ನೂತನವಾಗಿ ನಮ್ಮ ಹಾಸನ ತಾಲೂಕು ಸಂಘದವರು ಅವ್ರ ಸಂಘ ಸ್ಥಾಪಿಸಿದ್ರು. ಅವರು ಸಹ ನನಗೆ ಬೆಂಬಲವಾಗಿ ಸಹಕಾರ ನೀಡ್ತಾ ಇದ್ದಾರೆ. ನಾನು ಈಗಲೂ ಸಹ ಆ ಸಂಘದವ್ರು ನಾನು ಹಾಸನ, ಏಕೆಂದರೆ ಬೇರೆ ತಾಲೂಕು ದೂರ ಇದ್ದಾರೆ, ಬಟ್ ನಮ್ಮ ಹಾಸನ ತಾಲೂಕು ನಮ್ಮ ಜೊತೆನೇ ಇದ್ದಾರೆ. ಹಂಗಾಗಿ ನಾನು ಇವಾಗಲೂ ಸಹ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮೆಲ್ಲರ ಮುಂದೆ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ನಮ್ಮೊಂದಿಗೆ ಸಹಕಾರ ನೀಡಿ ನನಗೆ ಬೆಂಬಲ ನಿಂತು ಮಾಡಿ ನಾನು ನಿಮ್ಮ ಜೊತೆ ಕೊನೆವರೆಗೂ ಇರ್ತೀನಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಿಮ್ಮ ಹಾಸನ ತಾಲೂಕು ಸಂಘದವರು ನನಗೆ ಸಹಕಾರ ಖಂಡಿತವಾಗಿ ಕೊಡಬೇಕು. ಅದೇ ರೀತಿ ಇಲ್ಲಿ ನಮ್ಮ ನೆರವು ಸಂಘದ ಅಧ್ಯಕ್ಷರಿದ್ದಾರೆ. ಹಾಗೆ ಅವರು ಸಹ ಮೊನ್ನೆ ಏನೋ ಒಂದು ತೊಂದರೆ ಆಗಿತ್ತು, ನಮ್ಮೊಂದು ಲೆಟರ್ ಕೊಟ್ಟಿದ್ರು, ಅದು ನಾವೆಲ್ಲ ಸೇರ್ಕೊಂಡು ಮೆಸೇಜ್ ಹಾಕಿದ್ದಕ್ಕೆ ಪ್ರತಿಯೊಬ್ಬರು ಅವರು ಇವರು ಅಂತ ನೋಡಲಿಲ್ಲ, ಪ್ರತಿಯೊಬ್ಬರು ಸಹಕಾರ ನೀಡಿ ಒಂದು ಕಾರ್ಯನ ಯಶಸ್ವಿಗೊಳಿಸಿದ್ದೀರಿ. ಕಾರ್ಯಕ್ರಮದಲ್ಲಿ ಹಿಂದಿನ ಸಾಲಿನ ಪದಾಧಿಕಾರಿಗಳನ್ನು ಸನ್ಮಾನಿಸಿ ಗೌರವಿಸಿದರು. ಇದಾದ ನಂತರ ಸೈನಿಕರಾಗಿ ದೇಶ ಸೇವೆ ಮಾಡಿ ನಂತರ ನಿವೃತ್ತಗೊಂಡ ಭಾರತೀಯ ಸೈನಿಕರನ್ನು ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ಸೈನಿಕರ ಸಂಘದ ನೂತನ ಪದಾಧಿಕಾರಿಗಳು ಪ್ರಮಾಣ ವಚನ ಸ್ವೀಕರಿಸಿದರು. ಸೈನಿಕರ ಸಂಘವನ್ನು ಕಟ್ಟಿ ಬೆಳೆಸಿದ ನಿವೃತ್ತ ಸೈನಿಕ ಸೋಮೇಶ್ ಅವರನ್ನು ಇದೇ ವೇಳೆ ಗೌರವಿಸಿದರು. ಬೇಲೂರು ಪುರಸಭೆಯಲ್ಲಿ ಶುಕ್ರವಾರ ಮಂಡನೆಯಾಗಲಿರುವ ಅವಿಶ್ವಾಸ ನಿರ್ಣಯದ ಪರವಾಗಿ ಮತ ಹಾಕುವಂತೆ ಪಕ್ಷ ನೀಡಿರುವ ವಿಪ್ ಅನ್ನು ಕಾಂಗ್ರೆಸ್ ಸದಸ್ಯರ ಮನೆಗೆ ತೆರಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಶಾಂತ್ ನೇತೃತ್ವದಲ್ಲಿ ನೀಡಲಾಯಿತು. ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ವಿರುದ್ಧ ಅವಿಶ್ವಾಸ ನಿರ್ಣಯ ಸಭೆಯನ್ನು ಶುಕ್ರವಾರ ಕರೆದಿದ್ದು, ಒಟ್ಟು 17 ಕಾಂಗ್ರೆಸ್ ಸದಸ್ಯರಲ್ಲಿ 12 ಸದಸ್ಯರು ವಿಪ್ ಅನ್ನು ನೇರವಾಗಿ ಪಡೆದಿರುತ್ತಾರೆ. ಉಳಿದ ಸದಸ್ಯರಾದ ಎಆರ್ ಅಶೋಕ್, ಜಮೀಲಾ ತೌಫಿಕ್, ದಿವ್ಯಾ ಗಿರೀಶ್, ಸೌಮ್ಯ ಸುಬ್ರಹ್ಮಣ್ಯ, ಅಶೋಕ್ ನಾಯಕ್ ಮನೆಯ ಬಾಗಿಲಿಗೆ ವಿಪ್ ಅನ್ನು ಮನೆಗೆ ತೆರಳಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ತಾಲೂಕು ಘಟಕದ ಅಧ್ಯಕ್ಷ ಎಂಜೆ ನಿಶಾಂತ್ ಮಾತನಾಡಿ, ಏಪ್ರಿಲ್ 23ರಂದು ವಿಪ್ ಜಾರಿಯಾಗಿದ್ದು, ವಿಪ್ ಪಡೆಯಲು ಈ 5 ಬಂದಿರಲಿಲ್ಲ. ಮನೆ ಹತ್ತಿರ ಬಂದರೂ ಅವರು ಸಿಕ್ಕಿರಲಿಲ್ಲ. ವಿಪ್ನ ಒಂದು ಕಾಪಿಯನ್ನು ಕೊರಿಯರ್ ಮಾಡಿದ್ದು, ಒಂದು ಕಾಪಿಯನ್ನು ಅವರವರ ಮನೆ ಬಾಗಿಲಿಗೆ ಅಂಟಿಸಿದ್ದೇವೆ. ಇವರು ಪಕ್ಷವು ಸೂಚಿಸಿರುವಂತೆ ಎಆರ್ ಅಶೋಕ್ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯದ ಪರವಾಗಿ ಮತ ಚಲಾಯಿಸಬೇಕು ಎಂದು ಸೂಚಿಸಿದರು. ಆ ದಿನದಿಂದ ಇವತ್ತರೆಗೂ ಜಮೀಲ್ ಅವರ ಮನೆ ಹತ್ರ ಬಂದರೆ ಅವರು ಯುಕ್ತಗಳಂತ ಯಾರು ಇರಲಿಲ್ಲ. ಹಾಗಾಗಿ ಅವರಿಗೆ ಒಂದು ಕೊರಿಯರ್ ಮುಖಾಂತರನು ಮತ್ತೊಂದು ಮನೆ ಹತ್ರ ಬಂದು ಮನೆ ಹತ್ರ ಅಂಟಿಸುವ ಮುಖಾಂತರ ವಿಪ್ಪನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರ ನಿರ್ದೇಶನದಂತೆ ನನ್ನನ್ನು ನೇಮಿಸಿದ್ದಾರೆ. ನಾನು ಬೇಲೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತೀನಿ. ಈ ವಿಪ್ಪನ್ನು ನಾನು 23ನೇ ತಾರೀಕಿಂದ ಇಲ್ಲಿವರೆಗೂ ಬಂದು ಈ ದಿನ ನಾನು ವಿಪ್ಪನ್ನು ಇವರಿಗೆ, ಈ ಜಮೀಲಾ ಅವರಿಗೆ ಕೊಟ್ಟಿರ್ತಾನೆ. ಇವರು 4ನೇ ವಾರ್ಡ್ನ ಸದಸ್ಯರಾಗಿದ್ದಾರೆ. ಇವರಿಗೆ ಕೊಡುವ ಉದ್ದೇಶ ಏನಂದರೆ, ಇವರು ಇಲ್ಲಿಂದ ಜಮೀಲಾ ಅವರು ಬೇರೆ ಕಡೆ ಟೂರನ್ನು ಇಟ್ಟಿರೋದ್ರಿಂದ ದಯವಿಟ್ಟು ಇವರು ಬಂದು ಕಾಂಗ್ರೆಸ್ ಪರವಾಗಿ ಮತ ಹಾಕಬೇಕು. ವಿಪ್ ಜಾರಿಯಲ್ಲಿದೆ, ಮತ ಹಾಕುವ ಮೂಲಕ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಇಕ್ಬಾಲ್, ಬೇಲೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಎಚ್.ಎನ್. ಶರತ್, ತಾಲೂಕು ಯುವ ಘಟಕದ ಅಧ್ಯಕ್ಷ ಆನಂದ್, ಮುಖಂಡರಾದ ಎಂಆರ್ ವೆಂಕಟೇಶ್, ಜುಬೇರ್ ಅಹಮದ್, ನಾಸಿರ್, ಪರ್ವೇಜ್, ವೆಂಕಟೇಶ್, ಜಗದೀಶ್ ಇತರರು ಹಾಜರಿದ್ದರು. ಈಗ ಜಾಹೀರಾತು ನೋಡಿ ಮೇಡಮ್, ಇಂಥ ಆಫರ್ ಸುಮುಖ ಜ್ಯುವೆಲ್ಲರ್ಸ್ ಬಿಟ್ಟರೆ ಎಂಟೈರ್ ರಾಜಸ್ಥಾನ ಎಲ್ಲೂ ಸಿಗಲ್ಲ. ಆಂಟಿ ಕಾರ್ ತಗೊಳ್ಳಿ, ಪ್ಲೇನ್ ಐಟಮ್ ತಗೊಳ್ಳಿ, ಇದೇ ಅಕ್ಷತೆಗೆ 30% ಆಫರ್ ವೇಸ್ಟೇಜ್. ಎಸ್, ನಮ್ಮ ಹಾಸನದ ಎನ್ಆರ್ ಸರ್ಕಲ್ನ ಪೈ ಶೋರೂಮ್ ಅಪೋಸಿಟ್ನಲ್ಲಿರೋ ಸುಮುಖ ಜ್ಯುವೆಲ್ಲರ್ಸ್ನಲ್ಲಿ ಇದೇ ಅಕ್ಷಯ ತೃತೀಯಾಗೆ ಇವರು ಕೊಡ್ತಾ ಇರೋ ಬಂಪರ್ ಆಫರ್ಸ್ಗಳಿಗೆ ನೀವು ಕೂಡ ಫಿದಾ ಆಗೋಗ್ತೀರಾ. ನೀವು ಆಂಟಿ ಗೋಲ್ಡ್ನ ತಗೊಳ್ಳಿ, ರೆಗ್ಯುಲರ್ ಗೋಲ್ಡ್ನ ತಗೊಳ್ಳಿ, ಯಾವುದೇ ತಗೊಂಡ್ರು ಬುಕ್ ಮಾಡುವಾಗ ಜಸ್ಟ್ 40% ಅಡ್ವಾನ್ಸ್ನ ಕೊಟ್ಟೋದ್ರೆ ಸಾಕು. ಅಕ್ಷಯ ತೃತೀಯ ದಿನ ಬಂದು 100% ಪೇಮೆಂಟ್ನ ಮಾಡಿ ಚಿನ್ನನ ಮನೆಗೆ ತಗೊಂಡು ಹೋಗ್ಬೋದು. ಬರೀ ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ಮೇಲೂ ಆಫರ್ ಇಟ್ಟಿದ್ದಾರೆ ಕಣ್ರಿ. ನೋ ವೇಸ್ಟೇಜು, ಮೇಕಿಂಗ್ ಚಾರ್ಜ್ ಮೇಲೆ 20% ಡಿಸ್ಕೌಂಟು, ಜೊತೆಗೆ 10% ಅಡ್ವಾನ್ಸ್ನ ಕೊಟ್ಟೋದ್ರೆ ಸಾಕು. ನಾವೀಗ 5 ವರ್ಷದಿಂದ ಈ ಜ್ಯುವೆಲ್ಲರ್ಸ್ ಶಾಪ್ಗೆ ಬರ್ತಾ ಇದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿರೋ ಸೆಲೆಕ್ಷನ್ ಎಲ್ಲ ಸಿಕ್ಕುತ್ತೆ. ಬೆಳ್ಳಿ ಚಿನ್ನ ಎಲ್ಲ ಅಂತ ಗ್ಯಾರಂಟಿ. ಮತ್ತು ನಾವೊಂದು 200 ಗ್ರಾಮ್ ಹತ್ರ ಚಿನ್ನ ಮಾಡಿಸಿದ್ದೀವಿ. ಕುಶನಗರ ಕೊಡಗಿಂದ ಬಂದಿರೋದು ಅಲ್ಲಿಂದ. ನನ್ನ ಮಗಳು ಇಲ್ಲೇ ಇದ್ದಾಳೆ, ಅವಳು ಒಂದು 4 kg ಮೇನ್ ಮಾಡಿಸಿದ್ದಾಳೆ. ಒಳ್ಳೆ ಇದು ಕೊಡ್ತಾರೆ, ಮತ್ತು ಅವ್ರ ಕೈ ಗುಣ ಚೆನ್ನಾಗಿದೆ. ಬನ್ನಿ ತಗೊಂಡೋಗಿ. ಸುಮುಖ ಜ್ಯುವೆಲ್ಲರ್ಸ್ನ ತುಂಬ ಇಯರ್ ಗೋಲ್ಡಿಂದ ಬರ್ತಾ ಇದ್ದೀವಿ. ಮದುವೆಗಿಂತ ಮುಂಚೆನೇ ನಾನು ತುಂಬ ಗೋಲ್ಡ್ನ ಪರ್ಚೇಸ್ ಮಾಡಿದ್ದೀನಿ. ಮದುವೆ ಆದಮೇಲೆ ತುಂಬ ಪರ್ಚೇಸ್ ಮಾಡಿದ್ದೀನಿ. ತುಂಬ ಫಿನಿಶಿಂಗ್ ತುಂಬ ಚೆನ್ನಾಗಿ ಕೊಡ್ತಾರೆ. ಲೈಟ್ ವೇಟ್ ಜ್ಯುವೆಲ್ಲರ್ಸ್ ಆಗಲಿ, ಡೈಮಂಡು ಎಲ್ಲ ತುಂಬ ಚೆನ್ನಾಗಿರುತ್ತೆ.
ನಾವು ಯಾವ ಥರ ಡಿಸೈನ್ ಬೇಕು ನಾವು ಫೋಟೋ ಕೊಟ್ಟರೆ ಸಾಕು, ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಸರ್ವಿಸ್ ತುಂಬ ಚೆನ್ನಾಗಿದೆ, ಕಸ್ಟಮರ್ಸ್ ಜೊತೆ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಆಫರ್ಸ್ನ ಕೊಡೋಕೆ ಸುಮುಖ ಜ್ಯುವೆಲ್ಲರ್ಸ್ನವರು ರೆಡಿ ಆಗಿದ್ದಾರೆ. ಚಿನ್ನ ಬೆಳ್ಳಿ ತಗೊಳಕ್ ನೀವು ರೆಡಿನಾ? ಹಾಗಾದ್ರೆ ಬನ್ನಿ ಈ ಅಕ್ಷಯ ತೃತೀಯನ ಸುಮುಖ ಜ್ಯುವೆಲ್ಲರ್ಸ್ ಜೊತೆ ಸೆಲೆಬ್ರೇಟ್ ಮಾಡೋಣ. ಎಲ್ಲರೂ ಸುಮುಖ ಜ್ಯುವೆಲ್ಲರ್ಸ್ಗೆ ಬನ್ನಿ, ಆಫರ್ನ ತಗೊಳ್ಳಿ. KNA ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ PU ಕಾಲೇಜ್ ಹೊಳೆನರಸೀಪುರ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್, ಡ್ಯಾನ್ಸ್, ಚಿತ್ರಕಲೆ, ಧ್ಯಾನ, ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಅವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ. ಅಡ್ಮಿಷನ್ ಓಪನ್ ಫಾರ್ ನರ್ಸರಿ, ಫಸ್ಟ್ ಸ್ಟ್ಯಾಂಡರ್ಡ್ ಟು PUC. KNA ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ PU ಕಾಲೇಜ್, KNA ಎಕ್ಸ್ಟೆನ್ಷನ್, ಓಲ್ಡ್ ಚನ್ನರಾಯಪಟ್ಟಣ ರೋಡ್, ಹೊಳೆನರಸೀಪುರ. ಮೊಬೈಲ್ 9108510737, 9108510735. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ, ಹಾಸನದ ಅತಿ ದೊಡ್ಡ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ. ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು, ವೆಟ್ರಿಫೈಡ್ ಟೈಲ್ಸ್ಗಳು, ಸೆರಾಮಿಕ್ ಐಟಮ್ಸ್ಗಳು, ಎಲ್ಲ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು, ಕಿಚನ್ ಮತ್ತು ಬಾತ್ರೂಮ್ಗಳ ಅಂದವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು, ಮಾಡ್ಯುಲರ್ ಕಿಚನ್ ಆಕ್ಸೆಸರೀಸ್ಗಳು, ಸ್ಟೋನ್ ವರ್ಕ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ವುಡನ್ ಫಿನಿಶಿಂಗ್ಸ್ಗಳು, ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳ ಲಕ್ಸುರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ. ಮಾರ್ಬಿಟೋ ಟೈಲ್ಸ್, ಸರಾ, ಏಷ್ಯನ್ ಪೇಂಟ್ಸ್, ಬರ್ಜೆಟ್ ಪೇಂಟ್ಸ್, ಒರಾಗ್ರಸ್, ಹೆನ್ವೇರ್ ಇಟಾಲಿಯನ್ ಕಲೆಕ್ಷನ್ಸ್, ಜಾಗ್ವರ್, ಆಸ್ಟ್ರೋಲ್ ಪೈಪ್ಸ್, ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ 20ಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಇಂದೇ ಭೇಟಿ ನೀಡಿ. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ, HMT ಕಲ್ಯಾಣ ಮಂಟಪದ ಹತ್ತಿರ, ಮೈಸೂರು ರಸ್ತೆ, ಕೆ ಹೊಸಕೊಪ್ಪಲು, ಹಾಸನ. ಕಾಂಟ್ಯಾಕ್ಟ್ 9032251415. ಕ್ವಾರ್ಕ್ ಅಕಾಡೆಮಿ ಸತತ 6 ವರ್ಷಗಳಿಂದ ನೀಟ್, JEE ಮತ್ತು CET ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ. ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್, JEE ಮೇನ್ಸ್, KCET ಲಾಂಗ್ ಟರ್ಮ್, ನೀಟ್ ಮತ್ತು JEE ಕೋರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ PUC ಮತ್ತು ಸೆಕೆಂಡ್ PUC PCMB ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ. ಅತ್ಯುತ್ತಮ ಕೋಚಿಂಗ್ಗಾಗಿ ಹಿಂದೆ ದಾಖಲಾಗಿ ಕ್ವಾರ್ಕ್ ಅಕಾಡೆಮಿ, ಆಪೋಸಿಟ್ ಸ್ಫೂರ್ತಿ ಕಾಫಿ, ಓಲ್ಡ್ ಗೋಕುಲ್ ಹೋಟೆಲ್ ರೋಡ್, KR ಪುರಂ, ಹಾಸನ್. ಮೊಬೈಲ್ ನಂಬರ್ 8867519496. ಎಲ್ಲರಿಗೂ ನಮಸ್ಕಾರ. ಸತತ 6 ವರ್ಷಗಳಿಂದ ನೀಟ್ CET ಅಲ್ಲಿ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದ್ದೇವೆ. ನಮ್ಮಲ್ಲಿ KCET ನೀಟ್ ಕ್ರ್ಯಾಶ್ ಕೋರ್ಸ್ಗೆ ದಾಖಲಾತಿ ಶುರುವಾಗಿದೆ. ನಮ್ಮ ಇನ್ನೊಂದು ಬ್ರಾಂಚ್ ಜ್ಞಾನಬಿಂದು ಕೋಚಿಂಗ್ ಸೆಂಟರ್, ಸತ್ಯಂ ಆರ್ಕೇಡ್ ಅಬೋವ್ ಬಂಧನ್ ಬ್ಯಾಂಕ್, ನಿಯರ್ ಸಹ್ಯಾದ್ರಿ ಸರ್ಕಲ್, ಸಾಲಗಾಮೆ ರೋಡ್, ಹಾಸನ್. ಮೊಬೈಲ್ ನಂಬರ್ 8762977772. ಡಿಪ್ಲೊಮಾ CET 2025 ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ. ಹಾಗೆ PGCET ಸ್ಪೆಷಲಿ MCAಗೆ ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ. ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿ. ಹೇ ಅರ್ಜುನ್, ಇವತ್ತು ಹೊಸ ಕ್ಲೈಂಟ್ ಜೊತೆ ಮೀಟಿಂಗ್. ಹೌದಾ? ವಿಶ್ ಮಿ ಲಕ್. ನೋ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬರ್ತೀರು. ಬರೀ ಆಲ್ ದಿ ಬೆಸ್ಟ್ ಬೇರೆ ಏನಪ್ಪ?
ಇವತ್ತು ಅಕ್ಷಯ ತೃತೀಯ. ಇದೇ ದಿನ ನಿಮ್ಮಮ್ಮ ಅವಳ ಡ್ಯಾನ್ಸ್ ಕ್ಲಾಸ್ ಆರಂಭಿಸಿದಾಗ ನಾನು ಅವಳಿಗೆ ಇದೇ ರೀತಿ ಗಿಫ್ಟ್ ನೀಡಿದ್ದೆ. ಅಂದಿನಿಂದ ಅವಳು ಮಾಡಿದ ಸಾಧನೆಯ ಕ್ರೆಡಿಟ್ ಅನ್ನು ಅವಳು ಯಾರಿಗೆ ಕೊಡ್ತಾಳೆ ಗೊತ್ತಾ? ಅಪ್ಪ, ಇದು ಅನುಭವದ ಮಾತು. ಕೇಳಿಸ್ಕೋ. ಕೇಳಿಸ್ತು ನನಗೆ ಕೇಳಿಸುವಾಗ ಅವನು ಕೇಳಿಸಲ್ವಾ? ಅಕ್ಷಯ ತೃತೀಯದ ಶುಭಾಶಯಗಳು. ಈ ಅಕ್ಷಯ ತೃತೀಯವನ್ನು ಜಿಆರ್ಟಿಯೊಂದಿಗೆ ಆಚರಿಸಿ. ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ 250 ರೂಪಾಯಿ ಕಡಿಮೆ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ನ ಮೇಲೆ ಪ್ರತಿ ಗ್ರಾಮಿಗೆ 75 ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 12,500 ರೂಪಾಯಿ ಕಡಿಮೆ ಪಡೆಯಿರಿ. ಬೆಳೆ ಏರಿಳಿತದಿಂದ ಪಾರಗಳು ನಿಮ್ಮ ಆಭರಣಗಳನ್ನು ಮೊದಲೇ ಬುಕ್ ಮಾಡಿ. ಜಿಆರ್ಟಿ ಜ್ಯುವೆಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಈ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಮನೆಗೆ ಶಾಶ್ವತ ಸಮೃದ್ಧಿಯನ್ನು ತನ್ನಿ. ಚಿನ್ನ, ಬೆಳ್ಳಿ ಹಾಗೂ ವಜ್ರದ ಮೇಲೆ ವಿಶೇಷ ಕೊಡುಗೆಗಳನ್ನು ಪಡೆಯಿರಿ. ಅಷ್ಟೇ ಅಲ್ಲ, ಚಿನ್ನ ಮತ್ತು ಬೆಳ್ಳಿಯ ಖರೀದಿಯೊಂದಿಗೆ ಸ್ಕ್ರಾಚ್ ಅಂಡ್ ವಿನ್ ಮಾಡಿ ವಿಶೇಷ ಕ್ಯಾಶ್ ಬ್ಯಾಕ್ ಪಡೆಯಿರಿ. ಇಂದೇ ತ್ವರೆ ಮಾಡಿ. ಕೊಡುಗೆಗಳು ಏಪ್ರಿಲ್ 18ರಿಂದ ಮೇ 1ರವರೆಗೆ ಮಾನ್ಯವಾಗಿರುತ್ತವೆ. ನಿಯಮಗಳು ಮತ್ತು ಷರತ್ತುಗಳು ಅನ್ವಯ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಆಟೋ ಮತ್ತು ಆಪೆ ಆಟೋ ಚಾಲಕರು ಸಾರ್ವಜನಿಕರ ಜೊತೆ ಸೌಜನ್ಯದಿಂದ ವರ್ತಿಸುವ ಜೊತೆಗೆ ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಎಲ್ಲ ದಾಖಲಾತಿಗಳನ್ನು ಇಟ್ಟುಕೊಳ್ಳುವಂತೆ ಬೇಲೂರು ಪೊಲೀಸ್ ವೃತ್ತ ನಿರೀಕ್ಷಕ ರೇವಣ್ಣ ಸೂಚಿಸಿದರು. ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಆಟೋ ಚಾಲಕ ಮತ್ತು ಮಾಲೀಕರ ಸಭೆಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ವಾಹನ ಚಾಲನೆ ಮಾಡುವಾಗ ಯಾವುದೇ ರೀತಿಯ ದಾಖಲೆ ಇಲ್ಲದಿರುವುದು ಬಹುದೊಡ್ಡ ಅಪರಾಧ ಮತ್ತು ಅದಕ್ಕೆ ಕಠಿಣವಾದ ಕಾನೂನು ಅಡಿಯಲ್ಲಿ ಶಿಕ್ಷೆ ಇದೆ. ಅಲ್ಲದೆ ಪ್ರತಿಯೊಬ್ಬರು ವಾಹನ ಚಾಲನೆ ಮಾಡುವಾಗ ಎಲ್ಲ ದಾಖಲೆ ಹಾಗೂ ಸಮವಸ್ತ್ರ ಧರಿಸಬೇಕು. ಈಗಾಗಲೇ ನಗರ ಪ್ರದೇಶಗಳಲ್ಲಿ ಓಡಿಸುವ ಆಟೋಗಳಿಗೆ ಪೊಲೀಸ್ ಇಲಾಖೆಯಿಂದ ನಂಬರ್ ನೀಡಲಾಗಿದೆ. ಗ್ರಾಮೀಣ ಭಾಗದ ಆಟೋಗಳಿಗೆ ಕಡ್ಡಾಯವಾಗಿ ಅತಿ ಹೆಚ್ಚಿನ ಪ್ರಯಾಣಿಕರು ಇದ್ದರೆ ಅಂತಹ ವಾಹನಗಳನ್ನು ವಶಪಡಿಸಿಕೊಂಡು ಪರವಾನಗಿ ರದ್ದು ಮಾಡಲಾಗುವುದು. ಇನ್ನೊಂದು ವಾರದಲ್ಲಿ ಖುದ್ದಾಗಿ ಸಾರಿಗೆ ಅಧಿಕಾರಿಗಳನ್ನು ಕರೆತಂದು ನಿಮ್ಮ ದಾಖಲಾತಿ ಪರಿಶೀಲಿಸುತ್ತೇನೆ. ಅಂದು ಎಲ್ಲಾ ಭಾಗದ ಆಟೋಗಳು ಕಡ್ಡಾಯವಾಗಿ ಹಾಜರಿರಬೇಕು ಮತ್ತು ತಮ್ಮಲ್ಲಿ ಯಾವುದೇ ಗೊಂದಲವಾದಲ್ಲಿ ನಿಮ್ಮ ಅಧ್ಯಕ್ಷರ ಗಮನಕ್ಕೆ ತಂದು ಬಗೆಹರಿಸಿಕೊಳ್ಳಬೇಕು. ಪ್ರವಾಸಿಗರಿಗೆ ಹಾಗೂ ಮಹಿಳಾ ಪ್ರಯಾಣಿಕರಿಗೆ ಯಾವುದೇ ತೊಂದರೆಯಾದರೂ ಮಾಹಿತಿ ನಮಗೆ ಬಂದರೆ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ. ಮದ್ಯಪಾನ ಮಾಡಿ ವಾಹನ ಓಡಿಸಿದರೆ ಅಂತಹವರ ವಾಹನ ಜಪ್ತಿ ಮಾಡುತ್ತೇವೆ ಎಂದು ಹೇಳಿದರು. ಮತ್ತೆ ಗೃಹ ಪ್ರವೇಶಗಳು ಪ್ರತಿಯೊಂದಕ್ಕೂ ಏನಪ್ಪಾ ಅಂದ್ರೆ ಜನ ಓಡಾಟಕ್ಕೆ ಎಲ್ಲದಕ್ಕೂ ಮಳೆ ಇಲ್ದಿರೋದನ್ನ ಓಡಾಡ್ತಿರ್ತಾರೆ. ಹಾಗಾಗಿ ನಾನು ಈ ತಿಂಗಳು ಬಿಡ್ತೀನಿ. ಈ ತಿಂಗಳು ದುಡ್ಡಿಗೆ ಫುಲ್ FCಗೋ DLಗೋ ಅಥವಾ ಬೇರೆ ಇನ್ನೇನು ಮಾಡ್ಲಿಕ್ಕೆ ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಉಪಯೋಗಿಸ್ಕೊಂಡು ಮಾಡ್ಕೋಬೇಕು. ಹೋಯ್ತಾ? ಇಲ್ಲ ಅಂದ್ರೆ ನೆಕ್ಸ್ಟ್ ಮಂತಿಂದ ಮುಲಾಜಿಲ್ದಾನೆ ಕೇಸ್ ಹಾಕ್ತೇನೆ. ದಯವಿಟ್ಟು ಯಾರು ಯೂನಿಯನ್ನರಾಗಲಿ ಮತ್ತೊಬ್ಬರಾಗಲಿ ನಮ್ಮ ಹತ್ರ ಬರಬಾರ್ದು. ನನಗೆ ಹೇಳಿದ್ದೀನಿ. ಆಮೇಲೆ ಯಾರರ್ಥ ನಮ್ಮ ಬೇಲೂರಲ್ಲಿ ಎಷ್ಟು ವಾಹನ ಇದಾವೆ ಅಂತ ನಮ್ಗೆ ಇನ್ನೂ ಕೂಡ ಕನ್ಫರ್ಮ್ ಆಗಲಿಲ್ಲ. ನಾವೇ ಕೇಳಬೇಕು ಎಷ್ಟು ಗಾಡಿ ನಿಲ್ತವೆ, ಇಲ್ಲೇ ಗಾಡಿ ಅಲ್ಲೇ ಗಾಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಪ್ರತಿಯೊಬ್ಬರು ಕೂಡ ದಿನ ಒಂದು 10 ಗಾಡಿ ಬಂದರೆ ನಾವೇನಪ್ಪ 10 ಗಾಡಿಗೆ ಏನೇನಿದಾವೆ ಚೆಕ್ ಮಾಡ್ಕೊಂಡು ವಾಪಸ್ ಕಳಿಸ್ಕೊಡ್ತೀನಿ. ಅಥವಾ ಇಲ್ಲ ಅಂದರೆ ಮಾಡಿಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತೀನಿ. ಪೊಲೀಸರು ನಾವು ಸಹಾಯ ಮಾಡಿ ನಾನೇ ಬೇಕಾದ್ರೆ ಒಂದಿಷ್ಟು ನಿಮ್ಮ ಆಟೋ ಆಫೀಸ್ ಹತ್ರ ಬಂದು ಕೂತ್ಕೊಂಡು ಹೇಳಿ ಮಾಡಿಸ್ಕೊಡ್ತೀನಿ. ಹೋಯ್ತಾ? ನಾನೇ ಬರ್ತೀನಿ ಅಲ್ಲಿ ಆಟೋ ಆಫೀಸರ್ ಸಪ್ಲೈಸ್ಕೊಳ್ತೀನಿ. ನಾನೇ ಬಂದು ನೀವೆಲ್ಲ ಒಂದಿಷ್ಟು ಬಂದರೆ ನಾನೇ ಬಂದು ಅಲ್ಲಿ ಕೂತ್ಕೊಂಡು ಮೇಡಮ್ ಮಾಡಿ. ಈ ಸಂದರ್ಭದಲ್ಲಿ ಟ್ರಾಫಿಕ್ PSI ಶಂಕರಪ್ಪ, ಸಿಬ್ಬಂದಿಗಳಾದ ಪ್ರವೀಣ್, ದೇವರಾಜ್, ಚೇತನ್, ದೇವೇಂದ್ರ, ಆಟೋ ಸಂಘದ ಪದಾಧಿಕಾರಿಗಳು, ಚಾಲಕರು ಹಾಜರಿದ್ದರು.
ಪದ್ಮಶ್ರೀ ಪುರಸ್ಕೃತ ಶ್ರೀಮತಿ ತುಳಸಿ ಗೌಡರವರ ಸ್ಮರಣಾರ್ಥದಲ್ಲಿ ನಮ್ಮೊಳಗಿನ ಸಾಧಕರು ಹೆಸರಿನಲ್ಲಿ ಮೇ 25ರಂದು ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಮಹನೀಯ ಸಾಧಕರಿಗೆ ಗೌರವ ಪುರಸ್ಕಾರ ಸನ್ಮಾನ ಮತ್ತು ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಹಾಗೂ ಸರ್ಕಾರಿ ಶಾಲೆ ದತ್ತು ಸ್ವೀಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಅಕ್ಷರಶ್ರೀ ಫೌಂಡೇಶನ್ ಜಿಲ್ಲಾಧ್ಯಕ್ಷ ವೆಂಕಟೇಶ್ ತಿಳಿಸಿದರು. ನಮ್ಮ ಸಂಸ್ಥೆ ಸ್ಥಾಪನೆಯಾಗಿ 10 ವರ್ಷಗಳು ಕಳೆದಿದೆ. ಈ 10 ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು, ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಾವು ಹಾಸನ ಜಿಲ್ಲೆಯಲ್ಲಿ ನಡೆಸಬೇಕು ಅಂತ ತೀರ್ಮಾನವನ್ನು ಮಾಡಿದ್ವಿ. ಆ ನಿಟ್ಟಿನಲ್ಲಿ 25ನೇ ತಾರೀಕು ಭಾನುವಾರ ಕಲಾಭವನದಲ್ಲಿ ನಾವು ನಮ್ಮೊಳಗಿನ ಸಾಧಕರು ಈ ಒಂದು ಕಾರ್ಯಕ್ರಮದ ಹೆಸರಿನಲ್ಲಿ ನಮ್ಮ ನಾಡಿನ ಹೆಮ್ಮೆಯ ಸಾಧಕಿ ಪದ್ಮಶ್ರೀ ಪುರಸ್ಕೃತ ಶ್ರೀಮತಿ ತುಳಸಿ ಗೌಡರವರ ಸ್ಮರಣಾರ್ಥದಲ್ಲಿ ನಮ್ಮೊಳಗಿನ ಸಾಧಕರು ಎಂಬ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ನಮ್ಮ ಜಿಲ್ಲೆಯೊಳಗಿನ ಸಾಧಕರನ್ನು ಗುರುತಿಸಿ ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸನ್ಮಾನ ಮತ್ತು ಪ್ರಶಸ್ತಿಗಳನ್ನು ನೀಡಿ ಅವರನ್ನು ಗೌರವಿಸಬೇಕು ಅನ್ನೋದು ನಮ್ಮ ಸಂಸ್ಥೆಯ ಒಂದು ಉದ್ದೇಶ. ಹಾಗೆಯೇ ನಮ್ಮ ಸಂಸ್ಥೆ ಪ್ರತಿ ವರ್ಷವೂ ಕೂಡ ಸರ್ಕಾರಿ ಶಾಲೆಗಳನ್ನು 5 ವರ್ಷಕ್ಕೆ ದತ್ತು ತೆಗೆದುಕೊಂಡು ಮತ್ತು ಉನ್ನತ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಕೂಡ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಮಟ್ಟದ ಕಾರ್ಯಕ್ರಮ ಈ ಜಿಲ್ಲೆ ಹಂತದಲ್ಲಿ ಮಾಡ್ತಾ ಇರೋದ್ರಿಂದ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಸಾರ್ವಜನಿಕರು ಎಲ್ಲ ಸ್ನೇಹಿತರಿಗೆ ಸಹಕಾರವನ್ನು ನೀಡಬೇಕಂತ ಕೇಳ್ಕೊಳ್ತಾ ಪತ್ರಿಕಾಗೋಷ್ಠಿಯಲ್ಲಿ ನಿರ್ದೇಶಕರಾದ ಅವಿನಾಶ್ ಫರ್ನಾಂಡಿಸ್, ಕೆ ರಾಜಯ್ಯ, HR ಅಣ್ಣಪ್ಪ ಇತರರು ಉಪಸ್ಥಿತರಿದ್ದರು. ಬಿಜೆಪಿ ನೇತೃತ್ವದ ಒಕ್ಕೂಟ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ತಿದ್ದುಪಡಿ ಮಸೂದೆ 2025 ಸಂವಿಧಾನ ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳ ಮೇಲಿನ ದಾಳಿಯಾಗಿದೆ. ಇದು ಒಂದು ಸಮುದಾಯದ ಧ್ರುವೀಕರಣವನ್ನು ಹೆಚ್ಚಿಸಿ ರಾಷ್ಟ್ರದ ಧರ್ಮ ನಿರಪೇಕ್ಷ ಬುನಾದಿಯನ್ನು ಹಾನಿಗೊಳಿಸುತ್ತದೆ. ಇದರ ವಿರುದ್ಧ ದಿನಾಂಕ 3 ಮೇ 2025ರಂದು ಹಾಸನದಲ್ಲಿ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ನಡೆಸುತ್ತಿರುವ ಪ್ರತಿಭಟನಾ ಸಮಾವೇಶಕ್ಕೆ ಹಾಸನ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟ ಬೆಂಬಲವನ್ನು ಘೋಷಿಸುತ್ತಿರುವುದಾಗಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ತಿಳಿಸಿದರು. ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ವಕ್ಫ್ ಕಾಯ್ದೆ ಏನು ತಿದ್ದುಪಡಿ ಆಗಿರ್ತಕ್ಕಂಥ ವಕ್ಫ್ ಕಾಯ್ದೆಯನ್ನು ವಿರೋಧಿಸಿ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶನ ಮಾಡ್ತಿದ್ದಾರೆ. ಆ ಪ್ರತಿಭಟನಾ ಸಮಾವೇಶಕ್ಕೆ ಬೆಂಬಲ ನೀಡಿ ಅದನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಲಿಕ್ಕೆ ನಾವು ಹಾಸನದಲ್ಲಿರ್ತಕ್ಕಂಥ ದಲಿತ ಜನಪರ ಸಂಘಟನೆಗಳ ಪರವಾಗಿ ಮಾಧ್ಯಮ ಮುಖಾಂತರ ಸಾರ್ವಜನಿಕರಿಗೆ ಮನವಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇವೆ. ಈ ವಕ್ಫ್ ಕಾಯ್ದೆ ಹೊಸದಾಗಿ ಬಂದಿರತಕ್ಕಂಥ ತಿದ್ದುಪಡಿ ಕಾಯ್ದೆ ಅದು ಕೇವಲ ಮುಸ್ಲಿಂ ಏನು ವಕ್ಫ್ ಆಸ್ತಿಯ ನಿರ್ವಹಣೆಗೆ ಸಂಬಂಧಪಟ್ಟಂಥ ಕಾಯ್ದೆ ಅಂದರೆ ತಪ್ಪಾಗುತ್ತೆ. ಅದು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಕಾಯ್ದೆ. ಮತ್ತು ಈ ದೇಶದ ಒಂದು ಜಾತ್ಯತೀತ ಪ್ರಜಾಪ್ರಭುತ್ವ ಪರಂಪರೆಯನ್ನೇ, ಅದರ ಮೂಲ ತಳಹದಿಯನ್ನೇ ಅಲುಗಾಡಿಸ್ತಕ್ಕಂಥ ಕಾಯ್ದೆ ಅದು. ಸೊ ಆ ಕಾರಣಕ್ಕೆ ಸಂವಿಧಾನಕ್ಕೆ ಅಪಚಾರ ಆಗ್ತಕ್ಕಂಥ ಈ ದೇಶದ ಜಾತ್ಯತೀತ ಪ್ರಜಾಪ್ರಭುತ್ವ ಅಪಚಾರ ಆಗ್ತಕ್ಕಂಥ ಕಾಯ್ದೆಯನ್ನು ವಿರೋಧ ಮಾಡ್ತಕ್ಕಂಥದ್ದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅನ್ನೋದನ್ನ ಹೇಳಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಇದು ಕೇವಲ ವಕ್ಫ್ ಕಾಯ್ದೆ ಮುಸಲ್ಮಾನರದು ಅವ್ರು ಮಾತ್ರ ವಿರೋಧ ಮಾಡಬೇಕು ಅನ್ನೋ ಪ್ರಶ್ನೆ ಅಲ್ಲ. ಇದು ಇಡೀ ಭಾರತದ ನಾಗರಿಕರು ಅದನ್ನ ವಿರೋಧ ಮಾಡಬೇಕು, ಅದನ್ನು ಖಂಡನೆ ಮಾಡಬೇಕು, ಅದರ ವಾಪಸ್ಗೆ ಪ್ರತಿಭಟನೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಗೋಷ್ಠಿ ಮಾಡ್ತಾಯಿದ್ವಿ. ಈ ಹಿಂದೆ CAA ಕಾಯ್ದೆ ತಂದಾಗ, ಅಂದರೆ ನಾಗರಿಕ ತಿದ್ದುಪಡಿ ಕಾಯ್ದೆ ತಂದಾಗಲೂ ಕೂಡ ಇಡೀ ದೇಶದ ಜನ ಒಗ್ಗಟ್ಟಾಗಿ ಅದನ್ನು ವಿರೋಧ ಮಾಡಿದರು. ಅಂದರೆ ಅದು ಭಾರತದ ಪೌರತ್ವದ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿರ್ದಿಷ್ಟವಾಗಿ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡ್ತದೆ ಅನ್ನೋ ಕಾರಣಕ್ಕೆ. ಸೊ ಈ ವಿಚಾರದಲ್ಲೂ ಕೂಡ BJP ಸರ್ಕಾರ ತನ್ನ RSSನ ಅಜೆಂಡಾದ ಭಾಗವಾಗಿ ನಿರ್ದಿಷ್ಟವಾಗಿ ಮುಸ್ಲಿಂ ಸಮುದಾಯವನ್ನು ಅದನ್ನು ಟಾರ್ಗೆಟ್ ಮಾಡಿ ಇವತ್ತು ವಕ್ಫ್ ಆಸ್ತಿಯನ್ನು ರಕ್ಷಣೆ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ಇವತ್ತು ಕಾಯ್ದೆ ಮಾಡಿದೆ. ಅಂದರೆ ಎಷ್ಟು ಮಟ್ಟಿಗೆ ಅಂದರೆ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರಿಗೆ ಅವಕಾಶ ಕೊಟ್ಟಿದೆ. ಮುಸ್ಲಿಮೇತರಿಗೆ ಅವಕಾಶ ಕೊಡೋದ್ರ ಜೊತೆಗೆ ಮುಸ್ಲಿಂ ಸದಸ್ಯರ ಸಂಖ್ಯೆ ಕಡಿಮೆ ಮಾಡಿದೆ, ಮುಸ್ಲಿಮೇತರ ಸಂಖ್ಯೆ ಜಾಸ್ತಿ ಆಗಿದೆ. ಅದರ ಅರ್ಥ ಏನಂದರೆ ಮಂಡಳಿಯಲ್ಲಿ ವೋಟಿಂಗ್ ಪವರ್ ಬಂದರೆ ಮುಸಲ್ಮಾನರಿಗೆ ವೋಟಿಗೆ ಹೆಚ್ಚು ಬೆಲೆನೂ ಇರೋದಿಲ್ಲ. ಸೊ ಆ ಆಸ್ತಿ ನಿರ್ವಹಣೆ ಹೇಗೆ ಬೇಕಾದ್ರೆ ಮಾಡ್ಬೋದು ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ.
ಅಂದರೆ ಇದೊಂದು ಜಾತ್ಯತೀತ ದೇಶದಲ್ಲಿ ನೇರವಾಗಿ ಒಂದು ಧರ್ಮದ ಧಾರ್ಮಿಕ ದತ್ತಿ ಸಂಸ್ಥೆಗಳಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಅವಕಾಶ ಇದೆಯಾ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಜೊತೆಗೆ ಅದೇ ರೀತಿ ಈಗ ಮಠ ಮಂದಿರಗಳಿರ್ಬೋದು, ಕ್ರಿಶ್ಚಿಯನ್ ಮಿಷನರಿ ಇರ್ಬೋದು, ಅಲ್ಲಿ ಆಸ್ತಿಗಳನ್ನ ಮಾಡಲಿಕ್ಕೆ ಅವಕಾಶ ಇದೆಯಾ? ಇಲ್ಲ. ಆದರೆ ಯಾಕೆ ನೇರವಾಗಿ ಮುಸ್ಲಿಂ ಸಮುದಾಯದ ಈ ಧಾರ್ಮಿಕ ದತ್ತಿ ವಿಚಾರದಲ್ಲಿ ಸರ್ಕಾರ ಈ ರೀತಿ ತಾರತಮ್ಯ ಮಾಡ್ತಾ ಇದೆ ಅಂದರೆ ವಿಷಯ ಸ್ಪಷ್ಟ ಇದೆ. ನೇರವಾಗಿ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಬೇಕು, ಅದ್ರ ಮುಖಾಂತರ ಒಂದು ದೇಶದಲ್ಲಿ ಒಂದು ಕ್ಷೋಭೆಯನ್ನು ಉಂಟು ಮಾಡಬೇಕು ಮತ್ತು ಮುಸ್ಲಿಂ ವಿರುದ್ಧದ ಒಂದು ಮನೋಭಾವನ ಎತ್ಕಟ್ಟಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಇದು ಸಂಪೂರ್ಣವಾಗಿ ಸಂವಿಧಾನದ ಮೂಲ ಆಶಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕಾಯ್ದೆ. ಇದನ್ನು ತೆಗೆದುಹಾಕಲಿಕ್ಕೆ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಟಿಪ್ಪು ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಮುಬಶಿರ್ ಅಹಮದ್, ಸಂಚಾಲಕ ಸೈಯದ್ ಅನ್ಸರ್, ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಎಂಜಿ ಪೃಥ್ವಿ, ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್, ಸಂಚಾಲಕ ಆಯುಬ್ ಖಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೊದಲ ದಿನವೇ ಆಪರೇಷನ್ ಸಕ್ಸಸ್, ಖೆಡ್ಡಕ್ಕೆ ಬಿದ್ದು ಒದ್ದಾಡಿದ ಬೈಕೆರೆ ಷಣ್ಮುಖನ ಬಲಿ ಪಡೆದಿದ್ದ ಪುಂಡಸಲಗ. 12ನೇ ಶತಮಾನದಲ್ಲಿ ಬಸವಣ್ಣ ಪ್ರತಿಪಾದಿಸಿದ ಸಂಗತಿಗಳು, ಅಂಬೇಡ್ಕರ್ ರಚಿಸಿದ ನಮ್ಮ ಸಂವಿಧಾನದ ಆಶಯ ಎರಡೂ ಒಂದೇ ಆಗಿದೆ, ಮಾಜಿ ಸಚಿವ ಎ ಮಂಜು ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.